ಗೈಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಮೊದಲನೇದಾಗಿ ಇವತ್ತಿನ ಸ್ಮ್ಯಾಕ್ ಡೌನ್ ಬಗ್ಗೆ ಮಾತಾಡೋದಾದ್ರೆ ನಿಮಗೆ ಗೊತ್ತಿರಬಹುದು, ಇವತ್ತಿನ ಸ್ಮ್ಯಾಕ್ ಡೌನ್ ನ ಡಬ್ಲ್ಯೂ ಅವರು ತುಂಬಾನೇ ರಶ್ ಅಲ್ಲಿ ಬುಕ್ ಮಾಡ್ತಾರೆ. ಯಾಕಂದ್ರೆ ಕಮೆಂಟ್ರಿ ಟೀಮ್ ಅಲ್ಲೂ ಕೂಡ ನಮಗೆ ರೆಗ್ಯುಲರ್ ಕಮೆಂಟ್ರಿ ನೋಡೋದಕ್ಕೆ ಸಿಗೋದಿಲ್ಲ. NXT ಯ ಕಮೆಂಟ್ರಿ ಟೀಮು ಇವತ್ತಿನ ಸ್ಮ್ಯಾಕ್ ಡೌನ್ ನಲ್ಲಿ ನಮಗೆ ನೋಡೋದಕ್ಕೆ ಸಿಗುತ್ತೆ. ಅಷ್ಟೇ ಅಲ್ಲ, ಬ್ಯಾಕ್ ಸ್ಟೇಜ್ ಅಲ್ಲಿ ನಮ್ಮ ಟ್ರಿಪಲ್ ಆಚ್ ಅವರು ಕೂಡ ಸ್ಮ್ಯಾಕ್ ಡೌನ್ ನಲ್ಲಿ ಇರಲಿಲ್ಲ. ಯಾಕಂದ್ರೆ ಎಲ್ಲರೂ ಕೂಡ ಲಾಸ್ ವೇಗಾಸ್ ಅಲ್ಲಿ ರಸಲ್ ಮೇನಿಯಾ 43 ನ ಅನೌನ್ಸ್ ಮಾಡೋದಕ್ಕೆ ಹೋಗಿದ್ರು. ಅಷ್ಟೇ ಅಲ್ಲ ಗೈಸ್, ಅಲ್ಲಿ ಹಿಂದಗಡೆ ನಿಂತ್ಕೊಂಡಿದ್ರಲ್ಲ ಸೂಪರ್ ಸ್ಟಾರ್ಸ್ಗಳು, ಉದಾಹರಣೆಗೆ ನಮ್ಮ ಶಾರ್ಲೆಟ್ ಫ್ಲೇರ್ ಆಗಿರ್ಬೋದು, ಸೆತ್ ರಾಲಿನ್ಸ್ ಆಗಿರ್ಬೋದು, ಲೋಗನ್ ಪಾಲ್ ಆಗಿರ್ಬೋದು, ಅವರು ಯಾವುದೇ ರೀತಿಯ ಮಾತನ್ನೇ ಆಡಲಿಲ್ಲ. ಲಿಟ್ರಲಿ ಅವ್ರನ್ನ ಸುಮ್ಮನೆ ಹಿಂದಗಡೆ ನಿಲ್ಲಿಸೋದಕ್ಕೆ ನಮ್ಮ ಟ್ರಿಪಲ್ ಎಚ್ ಅವರು ಲಾಸ್ ವೇಗಾಸ್ಗೆ ಕರ್ಕೊಂಡು ಹೋಗಿದ್ರು. ಪಾಪ ಅವರಿಗೆ ಎಷ್ಟು ಸಂಕಟ ಆಗ್ತಾ ಇರುತ್ತೆ. ಅದರಲ್ಲೂ ನಮ್ಮ ಶಾರ್ಲೆಟ್ ಫ್ಲೇರ್ ಹಾಗೆ ಲೋಗನ್ ಪಾಲ್, ನಾವು ಸ್ಮ್ಯಾಕ್ ಡೌನ್ನ ಮಿಸ್ ಮಾಡಿಕೊಂಡು ಇಲ್ಲಿಗೆ ಬಂದು ನಿಂತ್ಕೊಳ್ಳೋದಕ್ಕೆ ಬಂದಿದ್ದೀವಿ ಅಲ್ಲ ಅಂತ ಅವ್ರು ಅನ್ಕೋತಾ ಇರ್ತಾರೆ. ಏನೇ ಆಗಲಿ, ಸ್ಮ್ಯಾಕ್ ಡೌನ್ನ ಮಿಸ್ ಮಾಡಿಕೊಂಡು ಎಲ್ಲರೂ ಕೂಡ ಆ ಒಂದು ಅನೌನ್ಸ್ಮೆಂಟ್ನ ಮಾಡೋದಕ್ಕೆ ಹೋಗಿದ್ರು. ಆ್ಯಂಡ್ ಆ ಒಂದು ಅನೌನ್ಸ್ಮೆಂಟ್ ಬಗ್ಗೆ ಕಂಪ್ಲೀಟ್ ಆಗಿ ವಿಡಿಯೋ ಮಾಡಿ ತಿಳಿಸಿದ್ದೀನಿ. ಅಂಡ್ ಲಿಟ್ರಲಿ ಅವರಿಗೆ ಇಷ್ಟ ಇಲ್ಲ ಮಾಡೋದಕ್ಕೆ, ಬಟ್ ಅವರು ದುಡ್ಡು ಕೊಡ್ತಾ ಇದಾರಲ್ಲ ಅದನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳೇಬೇಕು. ದುಡ್ಡಿಗೋಸ್ಕರ ಏನೋ ಮನಸ್ಸಿಲ್ಲ ಅಂದ್ರೂ ಕೂಡ ಮಾಡ್ತಾ ಇರೋ ಫೀಲಿಂಗು ಅಲ್ಲಿರ್ತಕ್ಕಂತಹ ಸೂಪರ್ ಸ್ಟಾರ್ಸ್ ಗಳಿಗೆ ಅಷ್ಟೇ ನಮ್ಮ ಟ್ರಿಪಲ್ ಆಚ್ ಅವರಲ್ಲೂ ಕೂಡ ಕಾಣಿಸ್ತಾ ಇತ್ತು. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಸ್ಯಾಮಿ ಝೈನ್ ಅವರ ಬಗ್ಗೆ. ನಿಮಗೆ ಗೊತ್ತಿರಬಹುದು, ಈಗ ನಮಗೆ ಸ್ಯಾಮಿ ಝೈನ್ ಅವರು ಯುನೈಟೆಡ್ ಸ್ಟೇಟ್ ಚಾಂಪಿಯನ್ ಆಗಿ ನೋಡೋದಕ್ಕೆ ಸಿಗ್ತಾ ಇದ್ದಾರೆ. ಅಂಡ್ ಗೈಸ್, ಪ್ರಾಬಬ್ಲಿ ನಮಗೆ ಸ್ಯಾಮಿ ಝೈನ್ ಹಾಗೆ ಶಿನ್ಸ್ಕೆ ನಾಕಮುರಾ ಅವರ ಫ್ಯೂಡ್ ಆದಷ್ಟು ಬೇಗ ನೋಡೋದಕ್ಕೆ ಸಿಗಬಹುದು. ಯಾಕಂದ್ರೆ ಇವತ್ತು ಬ್ಯಾಕ್ ಸ್ಟೇಜ್ ಅಲ್ಲಿ ನಮಗೆ ಸ್ಯಾಮಿ ಝೈನ್ ಅವರ ಎರಡೆರಡು ಸೆಗ್ಮೆಂಟ್ ಗಳು ನೋಡೋದಕ್ಕೆ ಸಿಗುತ್ತೆ. ಅಂಡ್ ಆ ಎರಡು ಸೆಗ್ಮೆಂಟ್ ಅಲ್ಲೂ ಕೂಡ ಬ್ಯಾಕ್ ಸ್ಟೇಜ್ ಅಲ್ಲಿ ನಮ್ಮ ನಾಕಮುರಾ ಅವರು ಸ್ಯಾಮಿ ಝೈನ್ ಅವ್ರನ್ನ ಗುರಾಯಿಸಿಕೊಂಡು ನಿಂತಿದ್ದಾರೆ. ಸೊ ಇದರಿಂದ ಅವರು ಟೀಸ್ ಮಾಡ್ತಾ ಇದ್ದಾರೆ, ಸ್ಯಾಮಿ ಝೈನ್ ನಾನು ನಿನ್ ಮೇಲೆ ಬರ್ತಾ ಇದ್ದೀನಿ ಅಂತ. ನೋಡೋಣ ಈ ಒಂದು ಫ್ಯೂಡ್ ನ ಡಬ್ಲ್ಯೂ ಅವರು ಬಿಲ್ಡ್ ಮಾಡೋದ್ರೆ ಯಾವ ರೀತಿ ಇರುತ್ತೆ ಅಂತ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ರೆಸಲ್ ಪಲೂಜಾ ಬಗ್ಗೆ. ನಿಮಗೆ ಗೊತ್ತಿರಬಹುದು, ಮುಂದಿನ ವಾರ ನಮಗೆ ರೆಸಲ್ ಪಲೂಜಾ ಪ್ರೀಮಿಯಂ ಲೈವ್ ಅಂತ ನೋಡೋದಕ್ಕೆ ಸಿಗ್ತಾ ಇದೆ. ಅಂಡ್ ಈಗಾಗಲೇ ಕಂಪ್ಲೀಟ್ ಮ್ಯಾಚ್ ಕಾರ್ಡ್ ಸೆಟ್ ಆಗಿದೆ ರೆಸಲ್ ಪಲೂಜಾಗೆ. ಟೋಟಲ್ ಆಗಿ ನಮಗೆ 5 ಮ್ಯಾಚಸ್ ಗಳು ರೆಸಲ್ ಪಲೂಜಾದಲ್ಲಿ ನೋಡೋದಕ್ಕೆ ಸಿಗ್ತಾ ಇದೆ. ಮೊದಲನೇದಾಗಿ ಜೇ ಊಸೋ ಅಂಡ್ ಜಿಮ್ಮಿ ಊಸೋ ವರ್ಸಸ್ ಬ್ರಾನ್ಸನ್ ರೀಡ್ ಹಾಗೆ ಬ್ರಾನ್ ಬ್ರೇಕರ್ ಅವರ ನಡುವೆ ಒಂದು ಟ್ಯಾಗ್ ಟೀಮ್ ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇದೆ. ಅಷ್ಟೇ ಅಲ್ಲ, ಇಯೋಸ್ಕೈ ಹಾಗೆ ಸ್ಟೆಫನಿ ವೆಕರ್ ಅವರ ನಡುವೆ ವಿಮೆನ್ಸ್ ವರ್ಲ್ಡ್ ಚಾಂಪಿಯನ್ಶಿಪ್ ಗೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇದೆ. ಅಷ್ಟೇ ಅಲ್ಲ, ಅನ್ಡಿಸ್ಪ್ಯೂಟೆಡ್ ಡಬ್ಲ್ಯೂ ಚಾಂಪಿಯನ್ಶಿಪ್ ಗೆ ಕೋಡಿ ರೋಡ್ಸ್ ಹಾಗೆ ಡ್ರೂ ಮ್ಯಾಕೆಂಟೈರ್ ಅವರ ನಡುವೆ ಕೂಡ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇದೆ. ಸಿಎಂ ಪಂಕ್ ಅಂಡ್ ಎಜೆ ಲೀ ವರ್ಸಸ್ ಸೆತ್ ಫ್ರೀಕಿನ್ ರಾಲಿನ್ಸ್ ಹಾಗೆ ಬೆಕ್ಕಿ ಲಿಂಚ್ ಅವರ ನಡುವೆ ಕೂಡ ಒಂದು ಮಿಕ್ಸ್ಡ್ ಟ್ಯಾಗ್ ಟೀಮ್ ಮ್ಯಾಚ್ ರೆಸಲ್ ಪಲೂಜಾದಲ್ಲಿ ನೋಡೋದಕ್ಕೆ ಸಿಗ್ತಾ ಇದೆ. ಅಂಡ್ ಫೈನಲ್ ಆಗಿ ಜಾನ್ ಸಿನಾ ಹಾಗೆ ಬೀಸ್ಟ್ ಬ್ರಾಕ್ ಲೆಸ್ನರ್ ಅವರ ನಡುವೆ ಕೂಡ ಒಂದು ಸಿಂಗಲ್ಸ್ ಮ್ಯಾಚ್ ನಮಗೆ ರೆಸಲ್ ಪಲೂಜಾದಲ್ಲಿ ನೋಡೋದಕ್ಕೆ ಸಿಗ್ತಾ ಇದೆ. ಸೊ 5 ಮ್ಯಾಚಸ್ ಗಳು ಅಫಿಷಿಯಲ್ ಆಗಿ ಕನ್ಫರ್ಮ್ ಆಗಿದೆ ರೆಸಲ್ ಪಲೂಜಾಗೆ. ಸೊ ಇಷ್ಟೇ ಅಂತ ಅನ್ಕೋತೀನಿ, ಇನ್ನ ಜಾಸ್ತಿ ಡಬ್ಲ್ಯೂ ಅವರು ಆಡ್ ಮಾಡೋದಿಲ್ಲ. ಈ 5 ಮ್ಯಾಚ್ ಅಲ್ಲಿ ರೆಸಲ್ ಪಲೂಜಾ ಮೈನ್ ಇವೆಂಟ್ ಅಲ್ಲಿ ಯಾವ ಮ್ಯಾಚ್ ಇರುತ್ತೆ ಅಂತ ನೀವೇನಾದ್ರೂ ಕೇಳಿದ್ರೆ, ಇಲ್ಲಿ ನಮಗೆ 3 ಮ್ಯಾಚಸ್ ಗಳ ಮೇಲೆ ಡೌಟ್ ಶುರು ಆಗುತ್ತೆ. ಮೊದಲನೇದಾಗಿ ಡಬ್ಲ್ಯೂ ಅವರು ಸಿಎಂ ಪಂಕ್ ಅಂಡ್ ಎಜೆ ಲೀ ವರ್ಸಸ್ ಸೆತ್ ರಾಲಿನ್ಸ್ ಹಾಗೆ ಬೆಕ್ಕಿ ಲಿಂಚ್ ಅವರ ಮಿಕ್ಸ್ಡ್ ಟ್ಯಾಗ್ ಟೀಮ್ ಮ್ಯಾಚ್ ನು ಕೂಡ ಮೈನ್ ಇವೆಂಟ್ ಅಲ್ಲಿ ಇಡಬಹುದು, ಎಜೆ ಲೀ ಅವರು ರಿಟರ್ನ್ ಆಗಿರೋದಕ್ಕೆ. ಕೋಡಿ ರೋಡ್ಸ್ ಹಾಗೆ ಡ್ರೂ ಮ್ಯಾಕೆಂಟೈರ್ ಅವರ ಅನ್ಡಿಸ್ಪ್ಯೂಟೆಡ್ ಡಬ್ಲ್ಯೂ ಚಾಂಪಿಯನ್ಶಿಪ್ ಮ್ಯಾಚ್ ನು ಕೂಡ ಮೈನ್ ಇವೆಂಟ್ ಅಲ್ಲಿ ಇಡಬಹುದು. ಯಾಕಂದ್ರೆ ಈ ಒಂದು ಮ್ಯಾಚ್ ಅಲ್ಲಿ ಅನ್ಡಿಸ್ಪ್ಯೂಟೆಡ್ ಚಾಂಪಿಯನ್ಶಿಪ್ ಆನ್ ದ ಲೈನ್ ಇದೆ. ಅಂಡ್ ಮೂರನೇದಾಗಿ ಜಾನ್ ಸಿನಾ ಹಾಗೆ ಬ್ರಾಕ್ ಲೆಸ್ನರ್ ಅವರ ಸಿಂಗಲ್ಸ್ ಮ್ಯಾಚ್ ಕೂಡ ಡಬ್ಲ್ಯೂ ಅವರು ಮೈನ್ ಇವೆಂಟ್ ಅಲ್ಲಿ ಇಡಬಹುದು. ಯಾಕಂದ್ರೆ ಬ್ರಾಕ್ ಲೆಸ್ನರ್ ಅವರ ರಿಟರ್ನ್ ನಮಗೆ ನೋಡೋದಕ್ಕೆ ಸಿಕ್ಕಿದೆ. ಬಟ್ ರೀಸೆಂಟ್ ಆಗಿ ನಮ್ಮ ಜೋ ಟೆಸಿಟೋರಾಯ್ ಅವರು ESPN ನಲ್ಲಿ ಒಂದು ಇಂಟರ್ವ್ಯೂಗೆ ಹೋಗಿದ್ದಾಗ ಕ್ಲಿಯರ್ ಮಾಡಿದ್ದಾರೆ, ರೆಸಲ್ ಪಲೂಜಾ ಮೈನ್ ಇವೆಂಟ್ ಅಲ್ಲಿ ನಮಗೆ ಜಾನ್ ಸಿನಾ ಹಾಗೆ ಬ್ರಾಕ್ ಲೆಸ್ನರ್ ಅವರ ಮ್ಯಾಚ್ ನೋಡೋದಕ್ಕೆ ಸಿಗುತ್ತಂತೆ. ಸೊ ಅವ್ರು ಹೇಳಿರೋ ಪ್ರಕಾರ ರೆಸಲ್ ಪಲೂಜಾ ಮೈನ್ ಇವೆಂಟ್ ಅಲ್ಲಿ ಬ್ರಾಕ್ ಲೆಸ್ನರ್ ಹಾಗೆ ಜಾನ್ ಸಿನಾ ಅವರು ಕಂಪೀಟ್ ಮಾಡ್ತಾ ಇದ್ದಾರೆ. ನಿಜವಾಗ್ಲೂ ಇಂಡಿಯನ್ ಫ್ಯಾನ್ಸ್ ಗಳಿಗೆಲ್ಲ ಈ ಒಂದು ಮ್ಯಾಚ್ ಮೈನ್ ಇವೆಂಟ್ ಅಲ್ಲಿ ಬೇಕಿತ್ತು. ಅಂಡ್ ಈಗ ಅದೇ ರೀತಿ ಡಬ್ಲ್ಯೂ ಅವರು ಕೂಡ ಮಾಡ್ತಾ ಇದ್ದಾರೆ. ನಮ್ಮ ನೆಕ್ಸ್ಟ್ ಅಂಡ್ ಫೈನಲ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ರಸಲ್ ಮೇನಿಯಾ 43 ಬಗ್ಗೆ. ನಿಜವಾಗ್ಲೂ ಗೈಸ್, ನೀವು ಯಾರು ಏನೇ ಅನ್ಕೊಳ್ಳಿ, ನಾನಂತೂ ಸಿಕ್ಕಾಪಟ್ಟೆ ಹೈಪ್ ಅಪ್ ಆಗಿದ್ದೀನಿ ರಸಲ್ ಮೇನಿಯಾ 43 ಅಂದ್ರೆ ರಸಲ್ ಮೇನಿಯಾ ಸೌದಿ ಅರೇಬಿಯಾಗೆ. ಯಾಕಂದ್ರೆ USA ಆಡಿಯನ್ಸ್ ಸಿಕ್ಕಾಪಟ್ಟೆ ಬೇಜಾರ್ ಮಾಡ್ಕೊಂಡಿದ್ದಾರೆ. ಇವನ್ ಡಬ್ಲ್ಯೂ ಕಂಪ್ನಿಗೂ ಕೂಡ ಅಲ್ಲಿ ಹೋಗಿ ಶೋನ ಮಾಡೋದಕ್ಕೆ, ಅದು ಕೂಡ ರೆಸಲ್ ಮೇನಿಯಾನ ಮಾಡೋದಕ್ಕೆ ಚೂರು ಇಷ್ಟ ಇಲ್ಲ. ಬಟ್ ನಿಜವಾಗ್ಲೂ ನನಗಂತೂ ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಅಂತ ಅನಿಸ್ತಾ ಇದೆ. ಯಾಕಂದ್ರೆ ಆ ಒಂದು ರಸಲ್ ಮೇನಿಯಾ ನಿಜವಾಗ್ಲೂ ಬಿಗ್ಗೆಸ್ಟ್ ರಸಲ್ ಮೇನಿಯಾ ಆಗುತ್ತೆ. ಯಾಕಂದ್ರೆ ಲೆಜೆಂಡ್ಸ್ ಗಳ ಇನ್ವಾಲ್ವ್ಮೆಂಟ್ ನಮಗೆ ಆ ಒಂದು ರಸಲ್ ಮೇನಿಯಾದಲ್ಲಿ ಹೆವಿ ನೋಡೋದಕ್ಕೆ ಸಿಗುತ್ತೆ. ಶಾನ್ ಮ್ಯಾಕಲ್ಸ್ ಅವರು ಕೂಡ ಬರ್ಬೋದು, ಸ್ಟಾಂಗ್ ಕಾಲ್ ಸ್ಟೀವ್ ಆಸ್ಟನ್ ಅವರು ಕೂಡ ಬರ್ಬೋದು, ಇವನ್ ಅಂಡರ್ಟೇಕರ್ ಅವರು ಕೂಡ ಬರ್ಬೋದು. ಅಂಡ್ ರಾಕ್, ಆಫ್ ಕೋರ್ಸ್ ರಾಕ್ ಅವರಂತೂ ಬಂದೇ ಬರ್ತಾರೆ. ಅಂಡ್ ರಾಕ್ ಅವರ ಮ್ಯಾಚ್ ಅಂತೂ ನಮಗೆ ಅಲ್ಲಿ ನೋಡೋದಕ್ಕೆ ಸಿಗುತ್ತೆ. ಇದಂತೂ ಬರ್ದಿಟ್ಕೋಬಿಡಿ. ಯಾಕಂದ್ರೆ ಆ ಒಂದು ಗವರ್ನಮೆಂಟ್ ಈಗಾಗಲೇ ಇವ್ರನ್ನೆಲ್ಲರನ್ನು ಕೂಡ ಕಾಂಟ್ಯಾಕ್ಟ್ ಮಾಡ್ತಾ ಇದೆಯಂತೆ. ನೀವೆಲ್ಲರೂ ಕೂಡ ರೆಡಿಯಾಗಿ ಸೌದಿ ಅರೇಬಿಯಾದಲ್ಲಿ ರಸಲ್ ಮೇನಿಯಾ
ಆಗ್ತಾ ಇದೆ ಅಂಡ್ ನಮಗೆ ನಿಮ್ಮ ಮ್ಯಾಚ್ ಅಲ್ಲಿ ಬೇಕೇ ಬೇಕು ಅಂತ ಡಿಮ್ಯಾಂಡ್ ಮಾಡೋದಕ್ಕೆ ಶುರು ಮಾಡಿದೆಯಂತೆ. ಸೊ ಎಷ್ಟು ಬೇಕಾದ್ರೂ ಕೂಡ ದುಡ್ಡನ್ನ ಸುರಿಯೋದಕ್ಕೆ ಸೌದಿ ಅರೇಬಿಯಾದ ಗವರ್ನಮೆಂಟ್ ರೆಡಿ ಆಗಿದೆ ಈ ಸೂಪರ್ ಸ್ಟಾರ್ಸ್ ಗಳ ಮೇಲೆ. ಅಷ್ಟೇ ಅಲ್ಲ ಗಾಯ್ಸ್, ಆ ಒಂದು ರಸಲ್ ಮೀನಿಯಾದಲ್ಲಿ ಈಗಾಗಲೇ ಒಂದು ಮ್ಯಾಚ್ ನ ಡಿಸ್ಕಷನ್ಸ್ ಗಳು ಕೂಡ ಶುರು ಆಗಿದೆಯಂತೆ. ಎಸ್ ಗಾಯ್ಸ್, ನಮಗೆ ರಸಲ್ ಮೀನಿಯಾ 43 ಅಲ್ಲಿ ಒಂದು ರಾಕ್ ವರ್ಸಸ್ ಕೋಡಿ ರೋಡ್ಸ್ ಅವರ ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ, ಅಥವಾ ರಾಕ್ ವರ್ಸಸ್ ರೋಮನ್ ರೈನ್ಸ್ ಅವರ ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಈ ಎರಡು ಮ್ಯಾಚ್ ಅಲ್ಲಿ ಯಾವ್ದಾದ್ರು ಒಂದು ಮ್ಯಾಚ್ ನಮಗೆ 101% ರಸಲ್ ಮೀನಿಯಾ 43 ಅಲ್ಲಿ ನೋಡೋದಕ್ಕೆ ಸಿಗುತ್ತೆ. ಇದ್ರ ಬಗ್ಗೆ ಇನ್ನೂ ಕೂಡ ಡೀಟೇಲ್ ಆಗಿ ವಿಡಿಯೋನ ನಾನು ನಾಳೆ ತಗೊಂಡು ಬರ್ತೀನಿ. ರಾಕ್ ಅವರು ಯಾಕೆ ರಸಲ್ ಮೀನಿಯಾ 41 ಅಲ್ಲಿ ನೋಡೋದಕ್ಕೆ ಸಿಗ್ಲಿಲ್ಲ ಅನ್ನೋದು ಇದಕ್ಕೆ ಕನೆಕ್ಟೆಡ್ ಆಗಿದೆ. ಅದೇನು ಅಂತ ತಿಳಿಸ್ಕೊಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಸದ್ಯಕ್ಕೆ ರಾಕ್ ವರ್ಸಸ್ ಕೋಡಿ ರೋಡ್ಸ್ ಅಥವಾ ರಾಕ್ ವರ್ಸಸ್ ರೋಮನ್ ರೈನ್ಸ್ ಈ ಎರಡು ಮ್ಯಾಚ್ ಅಲ್ಲಿ ಒಂದು ಮ್ಯಾಚ್ ನಮಗೆ 100% ರಸಲ್ ಮೇನಿಯಾ ಸೌದಿ ಅರೇಬಿಯಾದಲ್ಲಿ ನೋಡೋದಕ್ಕೆ ಸಿಗುತ್ತೆ. ಖುಷಿಯಾಗಿರಿ, ಲೆಜೆಂಡ್ಸ್ ಗಳ ರಸಲ್ ಮೇನಿಯಾನ ನಾವು ಇನ್ನ 2 ವರ್ಷದಲ್ಲಿ ಎಂಜಾಯ್ ಮಾಡ್ತಾ ಇರ್ತೀವಿ. ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.